ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 53. ವಿಶ್ವಾಮಿತ್ರನು ಕಾಮಧೇನುವನ್ನು ತನಗೆ ಕೊಡೆಂದು ಯಾಚಿಸಿದುದು, ವಸಿಷ್ಠನು ನಿರಾಕರಿಸಿದುದು. ಎಲೈ ಶತ್ರುಮರ್ದನನಾದ ರಾಮ, ವಸಿಷ್ಠನು ಈ ಪ್ರಕಾರ ಹೇಳಿದ ಮೇಲೆ ಕಾಮಧೇನುವು ಅವರವರ ಇಷ್ಟಾರ್ಥಗಳಿಗನುಸಾರವಾಗಿ ಸಿಹಿ ಪದಾರ್ಥಗಳನ್ನು, ಅರಳು ಪದಾರ್ಥಗಳನ್ನು, ನಾನಾ ವಿಧವಾದ ಮದ್ಯಗಳು ಮತ್ತು ಇತರ ಪಾನೀಯಗಳನ್ನು, ಬಗೆ ಬಗೆಯಾದ ಭಕ್ಷ್ಯಗಳನ್ನು ಸೃಷ್ಟಿಸಿದಳು. ಬಿಸಿ ಬಿಸಿಯಾಗಿರುವ ಅನ್ನದ ರಾಶಿಗಳು ಅಲ್ಲಿ ಬೆಟ್ಟದಂತೆ ಉಂಟಾದವು. ನಾನಾ ವಿಧವಾದ ಮೃಷ್ಟಾನ್ನಗಳು, ತೊವ್ವೆ ಮೊದಲಾದ ವ್ಯಂಜನ ಸಾಮಗ್ರಿಗಳು, ಮೊಸರು, ನಾನಾ ವಿಧ ರಸಗಳಿಂದ ಕೂಡಿದ ಸಿಹಿ ಪದಾರ್ಥಗಳು ಸಾವಿರಗಟ್ಟಲೆ ಪಾತ್ರೆಗಳಲ್ಲಿ ಭರ್ತಿಯಾದುವು. ಎಲೈ ರಾಮನೇ, ವಸಿಷ್ಠ ಋಷಿಯ ಆತಿಥ್ಯದಿಂದ ವಿಶ್ವಾಮಿತ್ರನ ಸೈನ್ಯವೆಲ್ಲವೂ ತೃಪ್ತಿ ಪಡೆದು ಸಂತೋಷಪಟ್ಟಿತು. ರಾಜರ್ಷಿಯಾದ ವಿಶ್ವಾಮಿತ್ರನು ಕೂಡ ತನ್ನ ಅಂತಃಪುರದ ಸ್ತ್ರೀಯರೊಡನೆಯೂ ಸಂಗಡ ಬಂದಿದ್ದ ಪುರೋಹಿತರ ಮತ್ತು ಇತರ ಬ್ರಾಹ್ಮಣರೊಡನೆಯೂ ಆತಿಥ್ಯವನ್ನು ಸ್ವೀಕರಿಸಿ ಸಂತುಷ್ಟನಾದನು. ಈ ಪ್ರಕಾರ ಮಂತ್ರಿವರ್ಗದವರೊಡನೆಯೂ ತನ್ನ ಸೇವಕರೊಡನೆಯೂ ಉಪಚರಿಸಲ್ಪಟ್ಟು ಬಹಳ ಸಂತೋಷಗೊಂಡವನಾಗಿ ವಿಶ್ವಾಮಿತ್ರನು ವಸಿಷ್ಠನನ್ನು ಕುರಿತು, ಎಲೈ ಬ್ರಹ್ಮನ್, ನನ್ನಿಂದ ಸತ್ಕಾರ ಪಡೆಯಲು ಅರ್ಹರಾದ ತಾವು ನನ್ನನ್ನು ವಿಶೇಷವಾಗಿ ಸತ್ಕರಿಸಿ ಗೌರವಿಸಿದಿರಿ. ಮಾತನಾಡುವುದರಲ್ಲಿ ತಾವು ನಿಪುಣರು, ಆದರೆ ನಾನು ಹೇಳುವುದನ್ನು ಕೇಳಬೇಕು. 1,00,000 ಗೋವುಗಳನ್ನು ತೆಗೆದುಕೊಂಡು ಈ ಕಾಮಧೇನುವನ್ನು ನನಗೆ ಕೊಡಿ. ಎಲೈ ಪೂಜ್ಯನೇ, ಇದೊಂದು ರತ್ನವು ರಾಜನಿಗೆ ರತ್ನವನ್ನು ಅಪಹರಿಸತಕ್ಕವನು ಎಂದು ಖ್ಯಾತಿ ಇದೆಯಷ್ಟೇ. ಎಲೈ ವಿಪ್ರನೇ, ಆದ್ದರಿಂದ ಈ ಕಾಮಧೇನುವನ್ನು ನನಗೆ ತಾವೇ ಉದಾರ ಮನಸ್ಕರಾಗಿ ಕೊಟ್ಟುಬಿಡಿ ಎಂದನು. ವಿಶ್ವಾಮಿತ್ರನು ಹೀಗೆನ್ನಲು ಧರ್ಮಾತ್ಮನಾದ ಭಗವಾನ್ ವಸಿಷ್ಠ ಋಷಿವರ್ಯನು, ಎಲೈ ರಾಜನೇ, 100,000 100 ಕೋಟಿ ಗೋವುಗಳನ್ನು ಕೊಟ್ಟರೂ, ಬೆಳ್ಳಿಯ ರಾಶಿಯನ್ನೇ ತಂದು ಕೊಟ್ಟರೂ ಈ ಕಾಮಧೇನುವನ್ನು ಕೊಡಲಾರೆ. ಎಲೈ ಶತ್ರುಮರ್ದನನೇ, ಈಕೆಯು ನನ್ನ ಬಳಿಯಿಂದ ಹೋಗಲು ಅರ್ಹಳಲ್ಲ. ಆತ್ಮಜ್ಞಾನಿಗೆ ಕೀರ್ತಿಯು ಹೇಗೋ ಹಾಗೆ ಈಕೆಯು ಅನವರತ ನನ್ನೊಡನೆ ಇರತಕ್ಕವಳು. ನಾನು ದೇವತೆಗಳಿಗೆ ಅರ್ಪಿಸುವ ಹವ್ಯ ಕವ್ಯಗಳನ್ನು, ನನ್ನ ಜೀವನ ಯಾತ್ರೆಗೆ ಅವಶ್ಯಕವಾದ ವಸ್ತುಗಳನ್ನು ಈಕೆಯ ದೆಸೆಯಿಂದ ನಾನು ಪಡೆಯುತ್ತೇನೆ. ನಾನು ಮಾಡತಕ್ಕ ಅಗ್ನಿಹೋತ್ರ, ಬಲಿ, ಹೋಮಗಳು, ಸ್ವಾಹಾಕಾರ, ವಷಟ್ಕಾರ ಮೊದಲಾದ ಕರ್ಮಗಳು, ವಿವಿಧವಾದ ನಿಷ್ಠೆ ನಿಯಮಗಳು ಈಕೆಯನ್ನು ಅವಲಂಬಿಸಿವೆ. ಎಲೈ ರಾಜರ್ಷಿಯೇ, ಇವೆಲ್ಲಕ್ಕೂ ನಾನು ಈಕೆಯನ್ನು ಅವಲಂಬಿಸಿರುವುದರಲ್ಲಿ ಸಂಶಯವೇ ಇಲ್ಲ. ಸತ್ಯವಾಗಿಯೂ ಈಕೆ ನನ್ನ ಸರ್ವಸ್ವವಾಗಿ ನನ್ನನ್ನು ತೃಪ್ತಿಪಡಿಸುತ್ತಿರುವಳು. ಎಲೈ ರಾಜನೇ, ಈ ಅನೇಕ ಕಾರಣಗಳಿಂದ ಈ ಕಾಮಧೇನುವನ್ನು ನಿನಗೆ ಕೊಡಲೊಲ್ಲೆನು ಎಂದನು. ವಸಿಷ್ಠನು ಹೀಗೆನ್ನಲು ಮಾತನಾಡುವುದರಲ್ಲಿ ಕುಶಲನಾದ ವಿಶ್ವಾಮಿತ್ರನು ಅತ್ಯಾದರದಿಂದ ಕೂಡಿದ ಮಾತುಗಳಿಂದ, ಚಿನ್ನದ ನಡುಕಟ್ಟುಗಳಿಂದಲೂ ಕಂಠಾಭರಣಗಳಿಂದಲೂ ಕೂಡಿ ಚಿನ್ನದ ಅಂಕುಶಗಳಿಂದ ಅಲಂಕೃತಳಾದ 14,000 ಆನೆಗಳನ್ನು ತಮಗೆ ಕೊಡುವೆನು. ಕಿರುಗೆಜ್ಜೆಗಳಿಂದ ಅಲಂಕೃತಳಾದ ಬಿಳಿಯ ಕುದುರೆಗಳಿಂದ ಕೂಡಿದ 4 ಕುದುರೆಗಳನ್ನು ಹೂಡಿದ 800 ಚಿನ್ನದ ರಥಗಳನ್ನು ಕೊಡುವೆನು. ಉತ್ತಮವಾದ ದೇಶದಲ್ಲಿ ಹುಟ್ಟಿ ಉತ್ತಮವಾದ ಜಾತಿಯವುಗಳಾದ ಮಹಾವೇಗಶಾಲಿಗಳಾದ 11,000 ಕುದುರೆಗಳನ್ನು ಕೊಡುವೆನು. ಎಲೈ ತಪೋನಿಷ್ಠರೇ, ಹಾಗೆಯೇ ನಾನಾ ವರ್ಣಗಳಿಂದ ಕೂಡಿ ಯೌವನದಲ್ಲಿರುವ 1 ಕೋಟಿ ಗೋವುಗಳನ್ನು ಕೊಡುವೆನು. ಕಾಮಧೇನುವನ್ನು ನನಗೆ ಕೊಟ್ಟುಬಿಡಿ. ಎಲೈ ಬ್ರಾಹ್ಮಣೋತ್ತಮನೇ, ರತ್ನಗಳನ್ನೇ ಆಗಲಿ ಚಿನ್ನವನ್ನೇ ಆಗಲಿ ತಾವು ಏನನ್ನಿಷ್ಟಪಡುತ್ತೀರೋ ಅವೆಲ್ಲವನ್ನೂ ತಮಗೆ ಕೊಡುವೆನು. ಕಾಮಧೇನುವನ್ನು ಮಾತ್ರ ನನಗೆ ಕೊಟ್ಟುಬಿಡಿ ಎಂದನು. ಬುದ್ಧಿಶಾಲಿಯಾದ ವಿಶ್ವಾಮಿತ್ರನು ಹೀಗೆ ನುಡಿಯಲು ಪೂಜ್ಯನಾದ ವಸಿಷ್ಠನು, ಎಲೈ ರಾಜನೇ, ಏನೇ ಆಗಲಿ ಕಾಮಧೇನುವನ್ನು ನಾನು ಕೊಡಲಾರೆನು. ಇದೇ ನನ್ನ ರತ್ನ, ಇದೇ ನನ್ನ ಸಂಪತ್ತು, ಇದೇ ನನ್ನ ಸರ್ವಸ್ವ, ಇದೇ ನನ್ನ ಬದುಕು. ಅಮಾವಾಸ್ಯೆ ಪೂರ್ಣಿಮೆಗಳಲ್ಲಿ ಮಾಡಬೇಕಾದ ಕರ್ಮಗಳು, ದಕ್ಷಿಣೆಗಳೊಡಗೂಡಿದ ಯಜ್ಞ ಕರ್ಮಗಳು, ನಾನಾ ವಿಧವಾದ ಕರ್ಮಗಳು ಈಕೆಯ ಸ್ವರೂಪವಾದವುಗಳು. ನನ್ನ ಸಮಸ್ತ ಕಾರ್ಯಗಳಿಗೂ ಈಕೆಯೇ ಆಧಾರಳು. ಇದರಲ್ಲಿ ಸಂಶಯವಿಲ್ಲ. ಹೆಚ್ಚು ಪ್ರಲಾಪದಿಂದ ಏನು ಪ್ರಯೋಜನ? ನಾನು ಕಾಮಧೇನುವನ್ನು ಕೊಡುವುದಿಲ್ಲ ಎಂದು ಬಿಟ್ಟನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಸದ್ದನ್ನು ಒತ್ತಿ.